ಆನಂತರ ಬಂದಂಥ ಜ್ಞಾನಿಗಳು ಏನು ಮಾಡಿದರು ಅಂದರೆ, ಈ ಉಪನಿಷತ್ತುಗಳಿದ್ದಾವಲ್ಲ, ಈ ಉಪನಿಷತ್ತುಗಳನ್ನು ಅರ್ಥೈಸ್ಕೊಳ್ಳೋಕೆ ಹೋದರು. ತಮ್ಮ ತಮ್ಮ ಶಕ್ತಿಯ ಹಾಗೆ, ತಮ್ಮ ತಮ್ಮ ತಿಳುವಳಿಕೆ ಹಾಗೆ ಮಾಡ್ಕೊಂಡು ಹೋದರು. ಈ ಮಾಡುವಾಗ ಕೆಲವು ವ್ಯತ್ಯಾಸಗಳಾಗ್ತದೆ. ನಮ್ಮ ಶಕ್ತಿಯ ಹಾಗೆ, ನಾನು ನೋಡಿರುವ ಹಾಗೆ ಅಲ್ಲಿ ಭಾಗಗಳು ಬಂದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಬೇರೆ ಬೇರೆ 108 ಬಗೆಗಳು ಬಂದು. ಎಲ್ಲಕ್ಕೂ ಮೂಲ ಉಪನಿಷತ್ತೇ. ಆ ಉಪನಿಷತ್ತುಗಳನ್ನು ನೋಡುವಂಥ ರೀತಿಯಲ್ಲಿ ಬದಲಾವಣೆ ಆಗಿರೋದ್ರಿಂದ ಬೇರೆ ಬೇರೆ ಭಾಗಗಳು ಬಂತು. ಇನ್ನೊಂದು ಅಂದರೆ ಸಂಸ್ಕೃತ ಭಾಷೆ ಹಾಗೆ, ಒಂದು ಪದಕ್ಕೆ 4 ರೀತಿ ನೀವು ಅರ್ಥ ಮಾಡ್ಕೊಳ್ಬಹುದು. ಇಟ್ಸ್ ಎಬಿಲಿಟಿ ಟು ಇಂಟರ್ಪ್ರಿಟ್ ಇನ್ ಮೆನಿ ವೇಸ್ ಇರೋದರಿಂದ ಬೇರೆ ಬೇರೆ ರೀತಿ ವಿಚಾರ ಮಾಡೋಕ್ಕೂ ಸಾಧ್ಯ ಆಯಿತು. ಇನ್ನೊಂದು ಭಾಗ ವೇದ ವಾಂಗ್ಮಯದ ಒಂದು ಭಾಗ ಅಂದರೆ ಅರಣ್ಯಕಗಳು ಅಂತ. ಇದು ಬಹಳ ಮುಖ್ಯವಾದಂಥದ್ದು, ಅರಣ್ಯಕಗಳು ಅಂತ. ಅದನ್ನು ಕೊನೆಗೆ ಇಟ್ಕೊಂಡಿದ್ದೀನಿ ನಾನು. ಸಾಮಾನ್ಯ ನಡು ಹೇಳ್ತಾರೆ, ನಾನು ಕೊನೆಗೆ ಇಟ್ಕೊಂಡಿದ್ದೀನಿ. ಈ ಬ್ರಾಹ್ಮಣ ಅಂತ ವೇದ ಭಾಗ ಇದೆಯಲ್ಲ, ಈ ಪೂಜೆ ಮಾಡುವಂಥದ್ದು, ಪುನಸ್ಕಾರ ಮಾಡುವಂಥದ್ದು, ಯಜ್ಞ ಯಾಗಗಳನ್ನು ಮಾಡುವಂಥ ಭಾಗ ಏನಿದೆ, ಇದು ಬ್ರಾಹ್ಮಣ ವೇದ ಭಾಗಕ್ಕೆ ಮತ್ತು ಉಪನಿಷತ್ತು ಕೊನೆಗೆ ಬರುವಂಥದ್ದು ವೇದಾಂತ. ಅದು ಇವೆರಡಕ್ಕೂ ನಡುವೆ ಸೇತುವೆ ಆಗಿರುವಂಥದ್ದು ಅರಣ್ಯಕ. ಇದು ಬಹಳ ಮುಖ್ಯ. ಸಂಹಿತೆಯಲ್ಲಿ ಹೇಳಿದ ಹಾಗೆ ಪ್ರಾರ್ಥನೆಗಳನ್ನು ಮಾಡ್ತೀವಿ, ಬ್ರಾಹ್ಮಣಗಳಲ್ಲಿ ಪೂಜೆಗಳನ್ನು ಮಾಡ್ತೀವಿ. ಸಂಹಿತೆಗಳ ಸ್ತೋತ್ರಗಳು. ಬ್ರಾಹ್ಮಣದಲ್ಲಿ ನಾವು ಪೂಜೆ ಪುನಸ್ಕಾರ ಯಾಗಗಳನ್ನು ಮಾಡಿದಾಗ ನಾವು ಅಂದ್ಕೊಳ್ಳೋದು ಅದರಿಂದ ಒಳ್ಳೆಯದಾಗ್ತದೆ ನಮಗೆ ಅಂತ. ನಾವೆಲ್ಲ ಯಾವಾಗಲೂ ಪೂಜೆ ಮಾಡಿದಾಗ ಕೊನೆಗೆ ಫಲಶ್ರುತಿ ಜಾಸ್ತಿ ಕೇಳಿಸ್ಕೊತೀವಿ. ಹರಿಕತೆ ಹೇಳಿದ್ಮೇಲೆ, ಪೂಜೆ ಮಾಡಿದ್ಮೇಲೆ ಇದಾಗೋದ್ರಿಂದ ದೀರ್ಘಾಯುಷ್ಯ ಆಗುತ್ತೆ, ಧನ ಕನಕ ಸಂಪತ್ತಿ ಆಗ್ತದೆ, ನಿಮ್ಮ ಎಲ್ಲ ಅದು ಒಳ್ಳೆಯದಾಗ್ತದೆ ಅಂತ ಅದನ್ನು ಭಾಳ ಭಕ್ತಿಯಿಂದ ಕೇಳಿಸ್ಕೊತೀವಿ ನಾವು. ಅದು ನಮಗೆ ನಂಬಿಕೆ ಇದೆ. ಇಹಲೋಕದಲ್ಲಿ, ಲೌಕಿಕ ಜಗತ್ತಲ್ಲಿ ಈ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗ್ತದೆ ಅಂತ ನಂಬ್ಕೊಂಡಿದ್ದೀವಿ. ತಪ್ಪೇನಿಲ್ಲ. ನಮ್ಮ ಮನುಷ್ಯನಿಗೆ ಎಲ್ಲ ಭೋಗ ಭಾಗ್ಯಗಳು ಬೇಕು. ಆದರೆ ಒಂದು ಗಮನಿಸಿ ಎಷ್ಟು ಚೆನ್ನಾಗಿರ್ತದೆ ಅಂತ, ನಮಗೆಲ್ರಿಗೂ ಅನುಭವ ಆಗಿರುವಂಥದ್ದು. ಒಂದು ಹಂತಕ್ಕೆ ಭೋಗ ಭಾಗ್ಯಗಳು ಬಹಳ ಮುಖ್ಯ ಅನ್ನಿಸ್ಬಿಡುತ್ತೆ ಮನುಷ್ಯನಿಗೆ. ಆದರೆ ಅದೇ ಮನುಷ್ಯನಿಗೆ ಸ್ವಲ್ಪ ವಯಸ್ಸಾದ ಮೇಲೆ ಒಂದು ಹಂತ ಬಂದಾಗ ಇದಕ್ಕೇನು ಅರ್ಥ, ಬಿಡೋ ಮಾರಾಯ ಸಾಕು. ನಾನು ಕಂಡಿದ್ದೀನಿ, ಕೆಲವು ಸೊಗಸುಗಾರ ಶಾಮಿ ಇದ್ದಂಗೆ ಇರ್ತಾರೆ. ಇವತ್ತು ಹಾಕ್ಕೊಂಡು ಬಟ್ಟೆ ನಾಳೆ ಹಾಕ್ಕೊಳ್ಳಲ್ಲ. ಅಷ್ಟು ನೀಟಾಗಿರುವಂಥವ್ರು 70 ವರ್ಷ ಯಾವ್ದು ಹಾಕ್ಕೊಂಡ್ರೆ ಏನಿದೆ ಇಲ್ಲ, ನಾವು ನೋಡಿದ್ದೀವಿ ಅದನ್ನು. ಯಾಕೆ ಅನಿಸ್ತದೆ ಅಂದರೆ ಒಂದು ಹಂತಕ್ಕೆ ಬಂದಾಗ ಇದಕ್ಕೇನು ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ಇದನ್ನು ದಾಟಿದ್ದು ಇನ್ನೇನೋ ಒಂದು ಏನೇಪ್ಪ ಅದನ್ನು ತೊಗೊಳ್ಳೋಣ, ಇದೇನು ಮಾಡೋದು ಒದ್ದಾಡೋದು ಅಂತ. ನಮ್ಮ ಅಜ್ಜ ಬಹಳ ಬಡತನದಲ್ಲಿ ಬೆಳೆದವನು, ವಿಪರೀತ ಬಡತನದಲ್ಲಿ ಬೆಳೆದವನು. ಅವ್ರ ತಂದೆ ಈ ಔಷಧಿ ಕೊಡೋದು ಸ್ವಲ್ಪ ಜ್ಯೋತಿಷ್ಯ ಏನೋ ಮಾಡ್ತಿದ್ರಂತೆ. ಬಹಳ ಬಡತನ. ಎಷ್ಟು ಬಡತನ ಅಂತಂದರೆ, ಕೃಷ್ಣಾ ನದಿ ತೀರ ಗಲಗಲಿ ಅಂತ ಊರು, ಅಲ್ಲಿದ್ದವ್ರು ನಾವು. ಬೇಸಿಗೆಯಲ್ಲಿ ನೀರು ಇಂಗಿ ಹೋದಾಗ ಆ ಬಂಡೆ ಮೇಲೆ ಬಂದುಬಿಡ್ತಾವಲ್ಲ, ಸಿಕ್ಕಾಪಟ್ಟೆ ಕಾದು ಬಿಡ್ತದೆ ಬಂಡೆಗಲ್ಲು. ಇವರಿಗೆ ಅನ್ನ ತಿನ್ನಬೇಕು ಅಂತ ಅನ್ನಿಸಿದಾಗ ಶರ್ಟ್ ಕಳೆದು ಬೋರ್ಲಾಗಿ ಮಲ್ಕೊಂಡ್ಬಿಡ್ಬೇಕಂತ ಕಲ್ ಮೇಲೆ. ಮೈ ಎಲ್ಲ ಚೂರು ಚೂರು ಸುಡಬೇಕು. ಹಾಗೆ ಬೇಗ ಓಡ್ ಹೋಗ್ಬೇಕು ಮನೆಗೆ, ಅಮ್ಮ ಜ್ವರ ಬಂದಿದೆ ನನಗೆ ಅಂತ. ಮೈ ಮುಟ್ಟಿ, ಹೌದಲ್ಲೋ ಮೈ ಬಿಸಿಯಾಗಿದೆ, ಅನ್ನ ಮಾಡ್ತೀನಿ ಇರು. ಅಷ್ಟು ಬಡತನದಲ್ಲಿದ್ದಂಥ ನಮ್ಮ ಅಜ್ಜ ಮುಂದೆ ಒಳ್ಳೆ ಕೆಲಸ ಮಾಡಿದ, ಭಾಳ ಒಳ್ಳೆ ಹೆಸರು ಪಡ್ಕೊಂಡ, ಮೇಷ್ಟ್ರಾದ. ಆಗ ನಮ್ಮ ತಂದೆ ಒಬ್ಬರೇ ಮಗ. ಮಗನನ್ನು ಹಠದಿಂದ ಬೆಳೆಸಿದ ನಮ್ಮ ಅಜ್ಜ. ನನ್ನ ಮಗನಿಗೆ ಯಾವುದೂ ಕೊರತೆ ಆಗಬಾರ್ದು. ನಮಗೆಲ್ಲರೂ ಒಂದು ಪ್ರಾಬ್ಲಮ್ ಇರೋದೇ ಇದು. ನಾವೆಷ್ಟು ಕಷ್ಟಪಟ್ಟಿದ್ದೀವಲ್ಲ, ನಮ್ಮ ಮಕ್ಕಳಿಗೆ ಬಡೋದು ಬೇಡ. ಇವತ್ತಿನ ತಂದೆ ತಾಯಿ ನಾನು ಭಾಳ ಹೇಳ್ತೀನಿ. ನರ್ಸರಿ ಕ್ಲಾಸಿಗೆ ಹೋದಾಗ ಪೇರೆಂಟ್ಸ್ ವರ್ಕ್ಶಾಪ್ ಮಾಡಿದಾಗ ಹೇಳ್ತೀನಿ ಅವ್ರಿಗೆ, ಅಪ್ಪ ಏನಾಗಿದೆ ಪರಿಸ್ಥಿತಿ ಅಂದರೆ, ಮಗುಗೆ ಒಂದು ಬೇಕು ಅಂದರೆ 4 ತಂದು ಕೊಡ್ತೀವಿ ನಾವೀಗ. ನಮ್ಮ ಮನೇಲಿ ನೋಡಬೇಕು ಮಕ್ಕಳಿಗೆ ಬಟ್ಟೆ ಎಷ್ಟಿರುತ್ತೆ ಅಂತಂದರೆ, ಇನ್ನೊಂದು ಸಲ ಹಾಕ್ಕೊಳ್ಳಿದ್ರೆ ಮಗು ದೊಡ್ಡದಾಗಿಬಿಟ್ಟಿರುತ್ತೆ. ನೋಡಿ, ಹೊಸದು 2 ಸಲ ಹಾಕ್ಕೊಳ್ಳಿಲ್ಲ ಮಗು. ಹಾಕೋಕೆ ಅವಕಾಶ ಇದ್ದರೆ ತಾನೆ. ಅಪ್ಪ ಹೋದಲ್ಲಿ ಒಂದು ಶರ್ಟ್ ತೊಗೊಂಬರೋದು, ಮಗು ಹೋದಲ್ಲಿ ಒಂದು ಬಟ್ಟೆ ತೊಗೊಂಬರೋದು, ರಾಶಿ ಮನೆಯಲ್ಲಿ. ಆಟಿಕೆ ಸಾಮಾನು ಎಷ್ಟಿದೆ ಮನೇಲಿ, ಆದರೆ ಮಗುಗೀಗ ಆಸಕ್ತಿ ಕಮ್ಮಿಯಾಗಿ ಹೋಯ್ತು ಅದ್ರ ಮೇಲೆ. ಯಾಕಂದರೆ ಬೇಕಾದಷ್ಟು ಇದೆಯಲ್ಲ ಮನೇಲಿ. ನಾವು ಸಣ್ಣವರಿದ್ದಾಗ ಒಂದು ಟೆನ್ನಿಸ್ ಬಾಲ್ ಕೊಟ್ಟರೆ 6 ತಿಂಗಳು ಸಂಭ್ರಮ ಪಟ್ಟಿರಬೇಕು. ಟೆನ್ನಿಸ್ ಬಾಲ್ ಇದೆ ನನ್ನ ಕಡೆ ಅಂತ. ಯಾಕಂದರೆ ನಮಗೆ ಬೇಕಾದ ಮಾತ್ರ ಕಷ್ಟಪಟ್ಟರೆ ಸಿಗ್ತಿತ್ತು. ಈಗ ಬೇಕಾಗದೇನೆ ಸಿಗುತ್ತಲ್ಲ, ಹೀಗಾಗ್ಬಿಡುತ್ತೆ. ಆ ವಯಸ್ಸಲ್ಲಿ ಭೋಗ ಭಾಗ್ಯಗಳು ಬೇಕು 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 ಅನಿಸಿದಾಗ ಒಂದು ಹಂತಕ್ಕೆ ಹೋದಾಗ, ನಮ್ಮ ಅಜ್ಜ ನಮ್ಮ ಅಪ್ಪನ ಬೆಳೆಸಿದ ಹಾಗೇನೆ, ಬೇಡ ಅಂದ್ರೆ ತಂದು ಕೊಡೋದು, ಚೆನ್ನಾಗಿ ಬೆಳೆಸ್ಬಿಟ್ರು. ಹಿಂಗಾಗಿ ನಮ್ಮ ತಂದೆ ಕೊನೆವರೆಗೂ ದುಡ್ಡಿನ ಬೆಲೆ ಗೊತ್ತಾಗಲಿಲ್ಲ. ಯಾಕಂದರೆ ದುಡ್ಡಿನ ಕಷ್ಟಪಡಲಿಲ್ಲ. ಆದರೆ ಅಜ್ಜ ಅಷ್ಟು ಚೆನ್ನಾಗಿ ಬೆಳೆಸಿದವನು, ನಮ್ಮ ತಂದೆಯನ್ನು ಬೆಳೆಸಿದಂಥವನು. ಅವಾಗ ಹೇಳ್ತಿದ್ದಂತೆ, ನನ್ನ ಮಗನೇ ಖಸ್ ಸೋಪೇ ಆಗಬೇಕು. ಆಗಿನ ಕಾಲದಲ್ಲಿ ಖಸ್ ಸೋಪ್ ಅಂದರೆ ಭಾರಿ ಫೇಮಸ್. ಆ ಖಸ್ ಸೋಪ್ ತರಬೇಕು, ಅದನ್ನು ಆ ಥರ ಬಟ್ಟೆ ತರಬೇಕು, ಇದೆಲ್ಲ ಮಾಡಬೇಕು. ಆದರೆ ನಮ್ಮ ಅಜ್ಜ ವಯಸ್ಸಾದಮೇಲೆ ಶರ್ಟ್ ಹರಿದದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಅರಳುಮರಳು ಅಂತಲ್ಲ ಅದು, ನಾವು ಕನ್ಕೊಂಡ್ಬಿಟ್ಟು ಭ್ರಮೆ ಇದೆ, ನಮಗೆ ಭ್ರಮೆ ಅದು. ಅರಳುಮರಳು ಆಗಿದೆ ನಮ್ಮ ಅಪ್ಪನಿಗೆ ಅಂತ. ಅರಳುಮರಳು ಅವ್ರಿಗಾಗಿಲ್ಲ, ನಮಗಾಗಿದೆ.
ಅವ್ರಿಗೆ ಗೊತ್ತಾಗಿದೆ ಅರ್ಥ ಇಲ್ಲ ಬಟ್ಟೆಗೆ ಅಂತ ಅರ್ಥ ಆಗಿದೆ. ನಮ್ಮ ತಂದೆ ಸ್ವಲ್ಪ ಸಿಟ್ಟು ಮಾಡ್ಕೋತಾ ಇದ್ರು. ಒಂದೊಂದು ಸಲ ಅಂತೂ ತುಂಬ ಕೋಪ ಬಂದ್ಬಿಡೋದು ನಮ್ಮ ತಂದೆಗೆ. ಅವರು ಶರ್ಟ್ ತಂದು, ನಮ್ಮ ತಂದೆ ಒಳ್ಳೆ ಸ್ಥಾನದಲ್ಲಿದ್ದರು, ಡೈರೆಕ್ಟರ್ ಆಗಿದ್ದರು ಡಿಪಾರ್ಟ್ಮೆಂಟಿಗೆ. ನಾವು ಬಡವರಾಗದಿದ್ರು, ಶ್ರೀಮಂತರಾಗದಿದ್ರು, ಬಡವರಂತೂ ಆಗಿರಲಿಲ್ಲ. ಹೋಟೆಲಲ್ಲಿ ಶರ್ಟ್ ತಂದು ಕೊಡ್ಬೇಕು ನಮ್ಮ ಅಜ್ಜನಿಗೆ. ನಿಮ್ಮ ಮನೆಯಲ್ಲೂ ದಯವಿಟ್ಟು ನೋಡಿ, ಹಿರಿಯರಿದ್ರೆ ಹಂಗೆ ಇರ್ತದೆ. ನೀವು ಏನು ತಂದು ಕೊಟ್ಟರು ಟ್ರಂಕಲ್ಲಿ ಇಡ್ತಾರೆ, ಕಪಾಟಲ್ಲಿ ಇಡ್ತಾರೆ, ಹಾಕೊಳ್ಳೋದಿಲ್ಲ. ನೀವು ಹಾಕೋದನ್ನ ಎಷ್ಟು ಹಾಕೊಳ್ಳೋದು, ಸಾಕಲ್ಲ, ಯಾಕೆ ತರ್ತೀವಿ ತಿರ್ಗಾ ಮುರ್ಗ. ನಮ್ಮ ತಾಯಿಗಿದ್ದಾಳೆ, ಸೀರೆ ತಂದು ಯಾಕೆ ತರ್ತೀವಿ, ಸೀರೆ ನನಗೆ ಬೇಕಿಲ್ಲ, 2 ಸಾಕು ನನಗೆ, ಅದು ಸಾಕು ಅನಿಸ್ಬಿಡುತ್ತೆ. ಒಂದು ಸಲ ಅಂತೂ ಅದು ಮಿತಿ ಮೀರಿಬಿಡ್ತು. ಫುಲ್ ಶರ್ಟ್ ಹಾಕೋಬೇಕು ನಮ್ಮ ಅಜ್ಜ. ಏನೋ ಮಳೆಗೆ ಸಿಕ್ಕಿಲ್ಲ, ಹರಿದೋಯ್ತು, ಈ ಮೊಳಕೈ ಹತ್ರ ಹರಿದೋಯ್ತು. ನಮ್ಮ ಅಜ್ಜ ಏನು ಮಾಡಬೇಕು, ಕತ್ರಿ ತೊಗೊಂಡು ಕತ್ತರಿಸಿ ಹಾಫ್ ಶರ್ಟ್ ಮಾಡ್ಕೊಂಡ. ಅದನ್ನೇ ಹೊಲಿಗಿಲ್ಲ ಒತ್ತಿಸ್ಬಿಟ್ಟು ಮಾಡ್ದ. ನಮ್ಮ ತಂದೆ ಬಲಕು, ಯಾಕೆ ಹಿಂಗೆ ಮಾಡ್ತೀಯ ನೀನು, ಅಸಹ್ಯ ಅಲ್ವಾ, ಶರ್ಟ್ ಇಲ್ವಾ, 10 ಶರ್ಟ್ ಇದೆಯಲ್ಲ ಒಳಗಡೆ ಅಂತ. ನನಗೆ ಎದಕ್ಕೆ ಬೇಕು, ಮದುವೆಗೆ ಹೋಗ್ತೇನೆ ನಾನು, ಬೇಡ ಅಂದರೆ. ಇದು ನನಗೆ ವಿಚಿತ್ರ ಅನಿಸಿದ್ದು. ನಾನು ಕಣ್ಣು ಮುಂದೆ ನೋಡಿದ್ದು. ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಒಬ್ಬರಿದ್ದರು, ಭಾರಿ ದೊಡ್ಡ ಕಮಿಷನರ್ ಆಗಿದ್ದರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ತುಂಬ ಚೆನ್ನಾಗಿ ಬೆಳೆದವರು. ಅವ್ರು ಯಾವಾಗ ನೋಡಿದಾಗ 3 ಪೀಸ್ ಸೂಟ್, ಅದು ಭರ್ಜರಿ ಇರೋ. ರಿಟೈರ್ ಆದ್ಮೇಲೆ ಏನಾಯ್ತು ಏನೋ, ಒಂದು ಪಂಚೆ ಶರ್ಟು ಸಾಕಪ್ಪ, ಹಾಗೆ ಹೋಗ್ತಿದ್ರು ವಾಕಿಂಗ್. ಚಪ್ಪಲಿ ಹಾಕ್ಕೊಂಡು ಹೋಗ್ತಿರೋದು. ಒಂದ್ಸಲ, ಕಾಕ ಚಪ್ಪಲಿ ಹಾಕ್ಕೊಂಡಿಲ್ಲ ಅಂದರೆ, ಇರಲಿ ಬಿಡೋ ನಡೀತದೆ. ನನಗನ್ನಿಸ್ತು, ನಾವೆಲ್ಲ ಹರಳು ಮರಳು ಅಂತೀವಲ್ಲ, ಹರಳು ಮರಳು ಅಲ್ಲ ಅದು. ನಿಜವಾದ ಜೀವನ ಅರ್ಥ ಆವಾಗಿದೆ ಅವರಿಗೆ. ಇದೆಲ್ಲ ಬೇಕಿಲ್ಲ ಅನ್ನಿಸ್ತು, ಆಗ ಬೇಕಿತ್ತು. ಈಗ ಭೋಗ ಭಾಗ್ಯಗಳು ನಮ್ಮ ಲೌಕಿಕ ಜೀವನಕ್ಕೆ ಬೇಕು, ಆದರೆ ಒಂದು ಹಂತದಲ್ಲಿ ಬಂದಾಗ ಇದು ಯಾವುದೂ ಬೇಡ ಅನಿಸ್ಬಿಡುತ್ತೆ, ಯಾವುದು ಮುಖ್ಯ ಅಲ್ಲ ಅನಿಸ್ಬಿಡುತ್ತೆ. ಆಗ ಬಟ್ಟೆ ಮುಖ್ಯ ಆಗಿತ್ತು. ಆಗ ಒಂದು ಮನಸ್ಸು ಶಾಂತ ರೂಪದ ಸುಖವನ್ನು ಬಯಸೋಕೆ ಶುರು ಮಾಡ್ತದೆ. ಸಾಕಪ್ಪ, ಶಾಂತವಾಗಿರೋ, ನೀನು ಬೇಡ, ಇನ್ನು ನಮ್ಮ ಊರಿಗೆ ಹೋಗಿ ಶಾಂತವಾಗಿದ್ದು ಬಿಡೋಣ, ಯಾವುದೂ ಗದ್ದಲ ಬೇಡ, ನನಗೇನು ಬೇಕು ಅದು ಓದ್ಕೊಂಡು ಸಂಗೀತ ಕೇಳಿಕೊಂಡು ನನ್ನ ಜೀವನಕ್ಕೆ ಬಂದಾಗಿದ್ದು ಬಿಡೋಣ ಅಂತ ಅನ್ಸುತ್ತಲ್ಲ, ಅದು ಕೊನೆಗೆ ಮೋಕ್ಷದ ಆಸೆ ಅಂತ ಹೇಳ್ತಾರೆ. ಸಾಕು, ಪ್ರಪಂಚ ಸಾಕೇನ. ತಾವು ಗಮನಿಸ್ತಿರಬೇಕು, ಕೆಲವರು ವಯಸ್ಸಾದ್ಮೇಲೆ ಹೇಳ್ತಾರೆ, ನನಗೆ ಕೊರಗಿಲ್ಲಪ್ಪ ಭಗವಂತ, ಸಾಕು, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಸಾಕು, ಒಂದು ದಿವಸ ಮುಗಿಸ್ಬಿಡು ಅಂತ ಕೇಳ್ಕೊಳ್ಳೋ ಅಂಥದ್ದು. ಯಾಕನ್ಸುತ್ತೆ, ಹಣ್ಣು ಪೂರ್ತಿ ಹಣ್ಣು ಆದ ತಕ್ಷಣ ತೊಟ್ಟು ಕಚ್ಚಿ ತಪ್ಪಂತ ಕೆಳಗೆ ಬಂದುಬಿಡ್ತದೆ. ಅದು ಬಿಡಿಸ್ಕೊಂಡ್ಬಿಡುತ್ತೆ, ತಾನೇ ಬಿಡಿಸ್ಕೊಳುತ್ತೆ, ಮರ ಏನು ನೂಕಲ್ಲ ಅದನ್ನು. ಹಾಗೆ ಜೀವ ಕೂಡ ಒಂದು ಹಂತದಲ್ಲಿ ಪಕ್ವ ಆದ ತಕ್ಷಣ ಸಾಕು ಅಂತ ಬಂದ್ಬಿಡುತ್ತದೆ, ಮನಸ್ಸಿಗೆ ಬಂದ್ಬಿಡುತ್ತೆ. ಅದು ಮೋಕ್ಷದ ಆಸೆ ಅಂತ, ಮೋಕ್ಷ ಬೇಕು ಅಂತ ಅನಿಸುತ್ತೆ. ಆಗ ಈ ಕರ್ಮಕಾಂಡದ ಸಂಬಂಧವನ್ನು ನಿಧಾನವಾಗಿ ಕಳಿಸ್ಕೊಂಡು, ನಿಧಾನವಾಗಿ ಬಿಡಿಸ್ಕೊಂಡು ಜ್ಞಾನ ಮಾರ್ಗದ ಕಡೆ ಹೋಗೋಕ್ಕೆ ಶುರು ಆಗ್ತದೆ, ಜ್ಞಾನಕಾಂಡದ ಕಡೆ ಹೋಗೋಕ್ಕೆ ಶುರು ಆಗ್ತದೆ. ಈ ಸ್ಥಿತಿಯನ್ನು ವಾನಪ್ರಸ್ಥ ಅಂತ ಕರೀತಾರೆ. ಆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಜನ. ಒಂದು ಹಂತ ಆದಮೇಲೆ ತಮ್ಮ ಮಕ್ಕಳಿಗೆಲ್ಲ ಜವಾಬ್ದಾರಿ ಒಪ್ಪಿಸ್ಬಿಟ್ಟು, ನಾನು ಕಾಡಿಗೆ ಹೋಗ್ತೇನೆ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ. ಆ ಸ್ಥಿತಿ ಅದು ವಾನಪ್ರಸ್ಥ ಅನ್ನೋದು. ಅಲ್ಲಿಗೆ ಹೋದಾಗ ಏನು ಮಾಡ್ತಾರೆ, ಅರಣ್ಯದಲ್ಲೇ ಕೂತ್ಕೊಂಡು ಧ್ಯಾನ ಮಾಡಬೇಕಲ್ಲ, ಆ ಧ್ಯಾನ ಮಾಡುವುದನ್ನು ಕಲ್ಪಿಸಿಕೊಡೋದೇ ಅರಣ್ಯಕದ ಮುಖ್ಯ ಭಾಗ. ಒಬ್ಬ ವ್ಯಕ್ತಿ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಯಾವ ರೀತಿ ಮನಸ್ಸನ್ನು ಏಕಾಗ್ರ ಮಾಡ್ಕೊಳ್ಬೇಕು, ಯಾವ ರೀತಿ ಮನಸ್ಸನ್ನು ಧ್ಯಾನಕ್ಕೆ ರೆಡಿ ಮಾಡ್ಕೋಬೇಕು, ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳೋದು ಹೇಗೆ ಅಂತ ಕಲಿಸಿಕೊಡೋದು ಅರಣ್ಯಕದ ಭಾಗ. ಎಷ್ಟು ಚೆಂದ ಸೈಂಟಿಫಿಕ್ ಆಗಿದೆ ನೋಡ್ರಿ ಇದನ್ನು. ಮೊದಲು ಪ್ರಾರ್ಥನೆ ಮಾಡೋದು, ಆಮೇಲೆ ಪೂಜೆ ಮಾಡುವಂಥದ್ದು, ಆನಂತರ ಅತ್ಯಂತಿಕವಾದ ಸತ್ಯವನ್ನು ಬೆನ್ನು ಹತ್ತಿ ಹೋಗೋದು. ಆ ಸತ್ಯವನ್ನು ಬೆನ್ನು ಹತ್ತಿ ಹೋಗುವಾಗ ಮನಸ್ಸನ್ನು ಸರಿಯಾಗಿ ಸಿದ್ಧ ಮಾಡಿಕೊಳ್ಳುವಂಥದ್ದು. ಇದು ಅರಣ್ಯಕದ ಭಾಗ. ಅದಕ್ಕೆ ಹೇಳ್ತಾರೆ, ಅರಣ್ಯಕವನ್ನು ಉಪನಿಷತ್ತಿನ ಮಹಾದ್ವಾರ ಅಂತ ಕರೀತಾರೆ. ಉಪನಿಷತ್ತಿನ ಮಹಾದ್ವಾರ. ಉಪನಿಷತ್ತನ್ನು ಪ್ರವೇಶಿಸಬೇಕಾದ್ರೆ ಮೊದಲು ಅರಣ್ಯಕಕ್ಕೆ ಹೋಗಬೇಕು ಅಂತ. ಮೊನ್ನೆ ಯಾರೊಬ್ಬರು ಭಾಳ ಚೆಂದ ಕೇಳಿದರು ನನಗೆ, ಈಗ ಎಲ್ಲಿ ಹೋಗೋದು ಸರ್ ವಾನಪ್ರಸ್ಥಕ್ಕೆ? ಅವಾಗೆಲ್ಲ ವಾನಪ್ರಸ್ಥಾಶ್ರಮ ಅಂತು, ಈಗ ವನಗಳೇ ಇಲ್ಲ. ಬೆಂಗಳೂರು ಮಧ್ಯದಲ್ಲಿದ್ದಂಥ ವನಗಳಿಗೂ ಮೆಟ್ರೋ ಹಾವಳಿ ಆಗಿಬಿಡುತ್ತೆ, ಅವು ಕೂಡ ಹೋಗ್ಬಿಡ್ತಾವೆ ಈಗ. ಹಾಗಿದ್ದಾಗ ನಾವು ಎಲ್ಲಿ ವನಕ್ಕೆ ಹೋಗೋದು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋದು ಹೇಗೆ ಅಂತ. ಅದಕ್ಕೊಬ್ಬರು ಭಾಳ ಚಂದ ಒಬ್ಬರು ಸನ್ಯಾಸಿಗಳು ಹೇಳಿದ್ದಾರೆ, ನನಗೆ ಭಾಳ ಇಷ್ಟವಾದದ್ದು, ಹಂಚ್ಕೋತೀನಿ ನಿಮ್ಮ ಜೊತೆಗೆ. ಅವ್ರು ಕೇಳಿದ್ರು, ಇವತ್ತು 21ನೇ ಶತಮಾನದಲ್ಲಿ ನಾವು ಬೆಂಗಳೂರಂಥ ನಗರದಲ್ಲಿದ್ದೇವೆ, ವಾನಪ್ರಸ್ಥಾಶ್ರಮಕ್ಕೆ ಎಲ್ಲಿ ಹೋಗೋಣ ನಾವು? ವಾನಪ್ರಸ್ಥಾಶ್ರಮ ಸಾಧ್ಯ ಇದೆಯಾ ಅಂತ. ಆ ಗುರುಗಳು ಹೇಳಿದರು, ಸಾಧ್ಯ ಇದೆಯಪ್ಪ, ವಾನಪ್ರಸ್ಥಾಶ್ರಮ ಸಾಧ್ಯ ಇದೆ. ಹೇಗಿರಬೇಕು ವಾನಪ್ರಸ್ಥಾಶ್ರಮ ಅಂತ ಅವ್ರು ಹೇಳಿದ ಮಾತು, ಮನೆಯಲ್ಲೇ ವಾನಪ್ರಸ್ಥಾಶ್ರಮ ಮಾಡಬೇಕು. ಅಂದರೆ ಹೇಗೆ ಬದುಕಬೇಕು ಅಂದರೆ ಒಂದೇ ಮಾತು ಹೇಳಿದ್ರು ಅವರು, ನಿಮ್ಮ ಮನೆಯಲ್ಲೇ ನೀವು ಅತಿಥಿ ಹಾಗೆ ಬದುಕಿ, ಅದು ವಾನಪ್ರಸ್ಥಾಶ್ರಮ ಅಂತ. ಎಷ್ಟು ಚಂದದ ಮಾತು ಅನಿಸ್ಬಿಡುತ್ತೆ ನನಗೆ. ನಿಮ್ಮ ಮನೆಯಲ್ಲೇ ನೀವು ಅತಿಥಿ ಹಾಗೆ ಇರಬೇಕು. ನಾವು ಕೆಲವು ದರ್ಪ ಬಿಡೋದೇ ಇಲ್ಲ. ನಾನು ಮನೇಲಿ ಯಜಮಾನ, ನಾನು ಹೇಳ್ದಂಗೆ ಕೇಳ್ಕೊಂಡಿರು, 80 ವರ್ಷ ಆಗಿದೆ, ಹಿಡ್ಕೊಳ್ಳೋಕೆ 3 ಜನ ಬೇಕು, ಆದರೆ ನನ್ನ ದರ್ಪ ಕಮ್ಮಿ ಆಗಲಿಲ್ಲ. ಅದು ಬೇಡ ಬೇಡ. ನಿಮ್ಮ ಮನೆಯಲ್ಲಿ ಅತಿಥಿ ಆಗಿರಬೇಕು ಅಂದರೆ ಏನು ಅರ್ಥ ನೋಡಿ. ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ, ಯಾರ್ದೋ ಮನೆಗೆ ಹೋದಾಗ ಅಡುಗೆ ಬಡಿಸ್ತಾರೆ, ಹೇಗಿದೆ ಸಾರು ಅಂತಾರೆ, ನಿಮಗೇನು ಇಷ್ಟ ಆಗಿಲ್ಲ, ಅದು ಏನು ಮಾಡ್ತೀರ ಅವಾಗ?
ಏನ್ರಿ ಸಾರ ಇದು ಅಂತೀರಾ ನೀವು? ಅನ್ನಲ್ಲ. ಮತ್ತೊಬ್ಬರ ಮನೆ ಇದು, ಚೆನ್ನಾಗಿದೆ 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 ಅಂದ್ಕೊಂಡು ನೀವೇ ಬೇಕಾದ್ರೆ ಉಪ್ಪು ಹಾಕೋತೀರ ತಾಟಲ್ಲಿ ಸ್ವಲ್ಪ. ಯಾಕೆ ಹೇಳ್ತೀರ ಹಾಗೆ? ಪಾಪ ಅವ್ರು ಬೇಜಾರಾಗತ್ತಲ್ಲ. ನಾವು ಹೋದವ್ರು ಒಂದೆರಡು ದಿವಸ ಗಂಭೀರವಾಗಿ ಅವ್ರ ಮನಸ್ಸಿಗೆ ನೋವಾಗಲಾರ್ದಾಗ ಬದುಕಬೇಕು. ಇದು ಅತಿಥಿಗಳ ಕೆಲಸ. ನಮ್ಮ ಮನೆಯಲ್ಲೂ ಹಾಗೆ ಮಾಡೋಕ್ಕಾಗಲ್ವಾ? ನಾವು ಸುಮ್ಮನೆ ಮೂಗು ತೋರಿಸ್ತೀವಿ ಪ್ರತಿಯೊಂದರಲ್ಲಿ. ಆ ಸೊಸೆ ಏನೋ ಮಾಡ್ತಿರ್ತಾಳೆ, ಏನು ಮಾಡಿದೆ ನಿನಗೇನು ಮಾಡೋದು ತೊಗೊಂಡು. ಅತಿಥಿಗಳ ಕೆಲಸ ಅಲ್ಲ. ಅತಿಥಿಗಳ ಕೆಲಸ ಸುಮ್ಮನೆ ಕೂತಿರ್ಬೇಕು. ಆಕೆ ಬಂದು ಕೇಳಿ ಇದನ್ನು ಮಾಡ್ಲಾತೆ ಅಂತ ಕೇಳಿದರೆ ಅದನ್ನು ಮಾಡ್ತೀವಿ, ಮಾಡಮ್ಮ ಚೆನ್ನಾಗಿದೆ ಮಾಡಿ ಮಾಡಿ ಅನ್ಬೇಕು. ನಿಮ್ಮ ಮನಸ್ಸಿಗೆ ಒಪ್ಪಲ್ಲ ಅದು. 50 ವರ್ಷ ದರ್ಪ ಮಾಡಿ ಬೆಳಕಿದ್ದೀನಿ, ಅಡುಗೆ ಮನೆ ಸಾಮ್ರಾಜ್ಞಿ ನಾನು, ಈಕೆ ಬಂದು ಕೇಳೋದು ಅಂತ ಅಂದಾಗ ತಕರಾರು ಬರುತ್ತೆ, ಜಗಳ ಬರೋದಲ್ಲಿ. ಆದರೆ ನಾನು ವಾನಪ್ರಸ್ಥಾಶ್ರಮ ಯಾವತ್ತು ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡ್ರೆ, ಅತಿಥಿ ಹಾಗೆ ಬದುಕೋಕೆ ಶುರು ಮಾಡಿದರೆ ಎಷ್ಟು ಚೆಂದ ಆಗತ್ತೆ ಅಂದರೆ, ಅವ್ರು ಹೇಳ್ತಾರೆ ಮೊದಲಿನಕ್ಕಿಂತ ಹೆಚ್ಚಿಗೆ ಮರ್ಯಾದೆ ಸಿಗುತ್ತೆ ನಿಮಗೆ. ಯಾಕಂದರೆ ನೀವು ಯಾವುದ್ರಲ್ಲೂ ತಲೆ ತೋರಿಸಲ್ಲ. ನಮ್ಮ ತಂದೆ ಹೇಳ್ತಿದ್ರು ನನಗೆ, ಕಿವಿ ಕೇಳಿಸೋದು ಕಮ್ಮಿ ಆಗಿತ್ತು. ಆಗತ್ತೆ 80 ವರ್ಷ ಆದಮೇಲೆ. ಅವ್ರು ಎಲ್ಲೂ ಮಾತುಕತೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ನಮ್ಮ ಕೆಲವರು ತಮಾಷೆನೂ ಮಾಡ್ತಿದ್ರು, ಅವ್ರಿಗೆ ಕೇಳಿಸಲ್ಲ ಅಂತ. ಅವ್ರ ತಲೆ ಹಚ್ಕೋತಾನೆ ಇರಲಿಲ್ಲ. ಒಂದ್ಸಲ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು, ಮಾತುಕತೆಯಲ್ಲಿ ಭಾಗವಹಿಸಲ್ಲ, ಸುಮ್ಮನೆ ಕೂತಿರ್ತಾರೆ ಅಂಥೇಳಿ. ಅಣ್ಣ ಕಿವಿ ಕೇಳಿಸೋದಿಲ್ಲ ಅಂತ ಬೇಜಾರಾಗ್ತದ? ಕಿವಿಗೆ ಮಷೀನು ತಂದು ಕೊಟ್ಟಿದ್ದೆ, ಹಿಯರಿಂಗ್ ಏಡ್ ಹಾಕ್ಕೊಟ್ಟಿದ್ದೆ. ಇದೇನೋ ಬಹು ಒಂದು ಚಪ್ಪಳ ಬರುತ್ತೆ, ಬೇಡ ಅಂತ ಕಿತ್ತು ಹಾಕ್ಬಿಟ್ರು. ಅದನ್ನು ಹಾಕ್ಬಿಟ್ಟು ಅದು ಕಿವಿ ಚುಚ್ಚದಂಗೆ ಆಗ್ತದೆ, ಬೇಡ ಅಂದ್ಬಿಟ್ಬಿಟ್ರು. ಬಿಡು ಅಂತ ಹೇಳಿದ್ರು. ಅವ್ನು ನನಗೆ ಕೆಟ್ಟ ಅನಿಸಿದ್ದು, ಪಾಪ ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅವರು, ಬೇಜಾರಾಗ್ತಿರ್ಬೇಕು ಅಂತ. ಅಣ್ಣ ಬೇಜಾರಾಗ್ತದ ಕೇಳಿಸಲ್ಲ ಅಂತ ಹೇಳಿ ಅಂತ. ಏನು ಬೇಜಾರಿಲ್ಲೋ ಅಂದರು. ಪ್ರಾಕ್ಟಿಕಲ್ ಫಿಲಾಸಫರ್ ಅವರು. ಏನು ಅಂತ ಕೇಳಿದ್ರೆ, ಇಲ್ಲೋಡು ನನಗೆ ಯಾಕೆ ಕೇಳಿಸ್ಕೋಬೇಕು? ಈ ಕಿವಿ ಎಷ್ಟು ಕೇಳಿಬಿಟ್ಟಿದ್ದಾವೆ 80 ವರ್ಷ, ಇನ್ಯಾಕೆ ಕೇಳಿಸ್ಕೋಬೇಕು? ಸಾಕಿನ. ಅದಕ್ಕೆ ಭಗವಂತ ಸಿಸ್ಟಮ್ ಮಾಡಿಟ್ಟಿದ್ದಾನೆ, ಪ್ರೋಗ್ರಾಮ್ಡ್. ಅವ್ರು ಇಂಗ್ಲೀಷ್ ಭಾಳ ಚೆನ್ನಾಗಿತ್ತು ನಮ್ಮ ತಂದೆದು ಹೇಳೋರು. ಇಟ್ಸ್ ಅ ಪ್ರೋಗ್ರಾಮ್ಡ್ ಸ್ಕ್ರಿಪ್ಟ್ ಐಸೆ ಅನ್ನೋರು. ಮಾಡಿಟ್ಟಿದ್ದಾನೆ ಭಗವಂತ. ಈಗ ಒಂದು ಕಾಲ ಅದನ್ನು ನಿಂತ್ಕೋಬೇಕದು. ಎಷ್ಟು ಅಂತ ಕೇಳಿಸ್ಕೋತೀನಿ ನೀನು? ಸಾಕು. ಈ ಅಲಾರಾಮ್ ಇಡಲ್ವಾ ನೀವು? ಬೆಳಗ್ಗೆ 5 ಗಂಟೆ ಟರ್ರ್ ಅಂತ ಅಲಾರಾಮ್ ಆಗುತ್ತೆ, ಸಾಕಿನಿ ಹೇಳು ಅಂತ. ಅದು ಹಾಗೇನೆ, ಕೇಳಿ ಕೇಳಿ ಸಾಕಾಗಿದೆ, ಬಿಡು. ಅಕಸ್ಮಾತ್ ನನಗೆ ಕೇಳಿಸ್ಲೇಬೇಕು ಅಂತಿದ್ರೆ ನೀನು ಜೋರಾಗಿ ಕೂಗಿ ಆದರೂ ಹೇಳ್ತೀಯ ನನಗೆ, ಅಲ್ವಾ? ನನಗೆ ಕೇಳಿಸ್ಲೇಬೇಕು, ನೀನು ಹೇಳ್ತೀಯ. ನನಗೆ ಸಂಬಂಧ ಇಲ್ಲ ಅಂದರೆ ಯಾಕೆ ಕೇಳ್ಬೇಕು ಅದನ್ನು? ನಾನು ಬಿಟ್ರಾಯ್ತು. ಇಷ್ಟು ಚಂದ ಮಾತದು. ಅವ್ರು ಹೇಳೋದು, ನಿಧಾನ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಯಾಕೆ ನೋಡಿದೆಯಲ್ಲ, ಬೇಕಾದಷ್ಟು ನೋಡಿದೆಯಲ್ಲೋ ಮರ, ಸಾಕು. ಸಾಕೇನು ಎಷ್ಟು ಟೈಮ್ ಕೊಡ್ತೇವೆ ಕಣ್ಣಿಗೆ? ಅದಕ್ಕೆ ಸಾಕು. ವಾರಂಟಿ ಪೀರಿಯಡ್ ಮುಗಿದಿದೆ, ಮೇಂಟೈನ್ ಮಾಡ್ಕೊಂಡು ಇರಬೇಕಷ್ಟೇ. ಅಂದ್ರೆ ಎಷ್ಟು ಸಿಂಪಲ್ ಆಗಿ ಹೇಳೋದಂದರೆ, ವಾನಪ್ರಸ್ಥಾಶ್ರಮದಲ್ಲಿ ಇದ್ದಾಗ ಯಾವುದನ್ನು ಅತಿರೇಕ ಮಾಡದೇನೆ ಮತ್ತೊಬ್ಬರ ಮನೆಯಲ್ಲಿ ಅತಿಥಿ ಇದ್ದ ಹಾಗೆ ಇರಬೇಕು ಅಂತ ನನಗೆ ಭಾಳ ಇಷ್ಟವಾದದ್ದು ಮಾತಿತ್ತು. ನಾನು ಹುಡುಕ್ತಾ ಇದ್ದೀನಿ ಡೇಟ್ ಅರ್ಲಿ ಆಸ್ ಪಾಸಿಬಲ್ ಅಂತ. ಗೆಸ್ಟ್ ಆಗಿ ಮನೆಯಲ್ಲಿ ಅತಿಥಿ ಹಂಗಿರೋದು ಎಷ್ಟು ಚಂದ ಅಲ್ವಾ? ಅದು ಮರ್ಯಾದೆ ಕೊಡ್ತಾರೆ ರೀ ನಿಮಗೆ. ಅತಿಥಿ ಅಂತಿದ್ರೆ ಅಲ್ಲೇ ಜಾಗ ಹುಡ್ಕೊಂಡು ಮಲ್ಕೊಳ್ರಿ ಅಂತ ಯಾರೂ ಅನ್ನಲ್ಲ ನಿಮಗೆ. ಬನ್ನಿ ಸರ್ ಈ ಜಾಗ ನಿಮ್ಮದು, ಮಲ್ಕೊಳ್ಳಿ, ಹಾಸಿಗೆ ಹಾಸ್ಕೊಡ್ತಾರೆ. ಯಾವಾಗ? ಅತಿಥಿ ಹಾಗಿದ್ರೆ. ನಾನು ಮನೆಯಲ್ಲಿ ಅತಿಥಿ ಇದ್ದರೆ ಮನೆಯಲ್ಲಿ ನನ್ನ ಬೆಲೆನೂ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು, ಬೇಡಾದ ಚಿಂತನೆ ನನಗೆ ಯಾಕೆ ಬೇಕು? ಮುಖ್ಯವಾಗಿ ಬರೋದು ವಾನಪ್ರಸ್ಥಾಶ್ರಮದಲ್ಲದು. ಮನೆ ಬಿಟ್ಟು ಯಾಕೆ ಕಾಡಿಗೆ ಹೋಗ್ತಾ ಇದ್ರು ಅಂದರೆ, ಮನೆ ಸಾಕು, ಜಂಜಾಟ. 50 ವರ್ಷ 60 ವರ್ಷ 70 ವರ್ಷ ಬದುಕಿದ್ದೀನಿ, ಜಂಜಾಟದಲ್ಲೇ ಬದುಕಿದ್ದೀನಿ, ಸಾಕೇನು ಹೊರಗೆ ಹೋಗೋಣ, ಬೇರೆ ವಿಚಾರ ಮಾಡೋಣ. ನಮಗೆ ಬೇರೆ ವಿಚಾರ ಮಾಡೋಕ್ಕೆ ಚಿಂತೆ ಟೈಮ್ ಎಲ್ಲಿದೆ ಈಗ? ನಾನು ಅತಿಥಿ ಆದಾಗ ಮನೆ ವ್ಯವಹಾರಕ್ಕೆ ತಲೆ ಹಾಕೋಲ್ಲ. ಅವರಾಗೆ ಕೇಳಿದಾಗ ಅವರ ಮನಸ್ಸಿಗೆ ನೋವಾಗದ ಹಾಗೆ 1-2 ಮಾತನ್ನು ಹೇಳಿ, ನಾನು ಹೇಳಿದ್ದೆ ಸರಿ ಅಂತಲ್ಲ, ನೋಡಪ್ಪ ಹಿಂಗೆ ಅನಿಸುತ್ತೆ, ವಿಚಾರ ಮಾಡಿ ನೋಡು, ಹೇಗೆ ಅನಿಸುತ್ತೆ ಮಾಡು ಅಂದಾಗ ಹುಡ್ಕೊಂಡ್ಬರ್ತಾರೆ ನಿಮ್ಮ ಕಡೆ. ಅಪ್ಪ ಏನು ಮಾಡಬೇಕು ಅಂತ ಕೇಳ್ತಾರೆ. ಅವ್ರು ಕೇಳಿದೆ ನನ್ನ ಅಭಿಪ್ರಾಯ ಕೊಡೋಕೆ ಹೋದರೆ ಮತ್ತೆ ಬಂದ್ರಪ್ಪ ಇವರು ಮತ್ತೆ ಹೇಳ್ತಾರೆ ನೋಡು ಅಂಥೇಳಿ ಬಿಕಮ್ ಎನ್ ಇಂಟರ್ಫರೆನ್ಸ್. ಅದಕ್ಕೆ ಆ ಋಷಿಗಳು, ನಮ್ಮ ಸಾಧುಗಳು ಹೇಳಿದ್ದು ಭಾಳ ಮುಖ್ಯ ಅನ್ನಿಸ್ತು ನನಗೆ. 21ನೇ ಶತಮಾನದ ವಾನಪ್ರಸ್ಥಾಶ್ರಮ ಅಂದರೆ ನಮ್ಮ ಮನೆಯಲ್ಲಿ ನಾನು ಅತಿಥಿ ಹಾಗೆ ಬದುಕೋದು ವಾನಪ್ರಸ್ಥಾಶ್ರಮದ ಲಕ್ಷಣ ಅಂತ. ಆಗ ನನಗೆ ಬೇಕಾದಷ್ಟು ಟೈಮ್ ಇರುತ್ತೆ. ಟೈಮ್ ಇದ್ದಾಗ ಬೇರೆ ಚಿಂತನೆ ಮಾಡೋಕ್ಕೆ ಅವಕಾಶ ಇದೆ. ಆಗ ನನಗೂ ಮತ್ತು ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಚಿಂತನೆ ಶುರು ಆದಾಗ ನಾನು ಉಪನಿಷತ್ತಿನ ಹಾದಿಯಲ್ಲಿದ್ದೇನೆ, ಮಹಾದ್ವಾರದಲ್ಲಿದ್ದೇನೆ, ಅರಣ್ಯಕ ನನಗೆ ಬೇಕಾಗ್ತದೆ ಅವಾಗ ಅಂತ. ಈ ಹೇಳಿದಂಥ 4 ಭಾಗಗಳು ಅಂತ ಏನು ಹೇಳಿದೆ, ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು ಹಾಗೂ ಅರಣ್ಯಕಗಳು, ಅವು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತಲ್ಲ, ಒಂದಕ್ಕೊಂದು ಹೊರೆ ಇಲ್ಲೇ ಇಲ್ಲ. ಅದಕ್ಕೆ ನಿಧಾನವಾಗಿ ಎಷ್ಟೋ ಸಲ ಬ್ರಾಹ್ಮಣದ ಮಾತು ಸಂಹಿತೆಯಲ್ಲಿ ಬರ್ತದೆ, ಸಂಹಿತೆಯ ಮಾತು ಉಪನಿಷತ್ತಲ್ಲಿ ಬರ್ತದೆ. ಆದ್ದರಿಂದ ಅವು ಸಾಕಾಗಿ ಹೋಗುವಂಥದ್ದು. ಅವು ಗೆರೆ ಹಾಕಿ ಇಲ್ಲಿ ಬ್ರಾಹ್ಮಣ ಮುಗಿತು, ಇಲ್ಲಿ ಸಂಹಿತೆ ಶುರು ಆಯಿತು ಅಂತ ಇಲ್ಲ. ಅದನ್ನು ನಾವು ಅನಿಸ್ಕೋಬೇಕಾದದ್ದನ್ನು. ಆದರೆ ಪರಸ್ಪರ ಒಂದರಲ್ಲಿ ಒಂದಿರೋದು ಅಪರೂಪ ಏನಲ್ಲ ಅಂತ.